ಫೆಬ್ರವರಿ 8 ಮತ್ತು 9ರಂದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯ ಮಹರ್ಷಿ ವಾಲ್ಮೀಕಿ ಗುರುಪೀಠದಲ್ಲಿ ನಡೆಯಲಿರುವ ವಾಲ್ಮೀಕಿ ಜಾತ್ರೆಗೆ ಜಿಲ್ಲಾಧಿಕಾರಿಗಳು ಎಸ್ಟಿಪಿ ಮತ್ತು ಡಿಎಸ್ಪಿಯಿಂದ ಹಣ ಬಿಡುಗಡೆ ಮಾಡಬಾರದೆಂದು ವಕೀಲ ಗುಮ್ಮನೂರು ಮಲ್ಲಿಕಾರ್ಜುನ್ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 8 ಮತ್ತು 9ರಂದು ಪ್ರಸನ್ನಾನಂದ ಸ್ವಾಮೀಜಿ ಸ್ವಯಂ ಘೋಷಿತವಾಗಿ ವಾಲ್ಮೀಕಿ ಜಾತ್ರೆಗೆ ಕರೆದಿದ್ದಾರೆ. ಈ ಜಾತ್ರೆಗೆ ಎಸ್ಟಿಪಿ ಹಾಗೂ ಡಿಎಸ್ಪಿಯಿಂದ ಹಣ ಬಿಡುಗಡೆ ಮಾಡಬಾರದು. ಈ ಹಣ ಪರಿಶಿಷ್ಟ ಪಂಗಡದ ಜನರ ಕಲ್ಯಾಣಕ್ಕಾಗಿ ಇರುವ ಹಣ. ಆದರೆ ಇಲ್ಲಿ ಜಾತ್ರೆಯ ಮೋಜುಮಸ್ತಿಗೆ ಹಣ ಬಳಕೆಯಾಗುತ್ತಿದ್ದು ಸಮಾಜದ ಅಭಿವೃದ್ಧಿ ಆಗುತ್ತಿಲ್ಲ ಎಂದರು. ಮಠ ಮಂದಿರಗಳನ್ನು ಮಾಡುವುದು ಸಾರ್ವಜನಿಕರನ್ನು ಒಳ್ಳೆಯ ದಾರಿಗೆ ಹೋಗುವಂತೆ ಮಾರ್ಗದರ್ಶನ ಹಾಗೂ ಶಿಕ್ಷಣಕ್ಕೆ ಮಾರ್ಗದರ್ಶನ ನೀಡಲು, ಆದರೆ ಅದನ್ನು ಬಿಟ್ಟು ಸ್ವಾಮೀಜಿಗಳು ವರ್ಷವಿಡೀ ವಾಲ್ಮೀಕಿ ಜಾತ್ರೆ ಮಾಡಲು ಜಾತ್ರೆಗೆ ಕರೆಯುವುದೇ ಆಗಿದೆ ಎಂದರು. ಇವತ್ತು ತಮ್ಮ ಮುಂದೆ ಬಂದಿರುವ ವಿಷಯ, ನಾನು ಈ ಜಾತ್ರೆಯನ್ನು ರಾಜನಹಳ್ಳಿ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿಯವರು ಏನು ಕರೆ ಕೊಡ್ತಾರಲ್ಲ, ಫೆಬ್ರವರಿ 8, 9 ವಾಲ್ಮೀಕಿ ಜಾತ್ರೆಯನ್ನು ವಿರೋಧ ಮಾಡ್ತಾ ಬಂದಿದ್ದೀನಿ. ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿನೂ ಸಹ ಸಲ್ಲಿಸಿದ್ದೇನೆ. ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಪಂಗಡದ ಹಣವನ್ನು ಜಾತ್ರೆಗೆ ಕೊಡಬಾರದು. ಈ ಹಣ ಶಿಕ್ಷಣ ಮತ್ತು ಸ್ವಯಂ ಉದ್ಯೋಗಕ್ಕೆ ಇರತಕ್ಕಂಥ ಹಣ. ಇಲ್ಲಿ ಬಡವರ ಅಭಿವೃದ್ಧಿಗೆ ಇರತಕ್ಕಂಥ ಹಣ. ಈ ಹಣನ ಜಾತ್ರೆಗೆ ಬಳಸಬಾರ್ದು, ಶಿಕ್ಷಣಕ್ಕೆ ಬಳಸಬೇಕು, ಬಡವರ ಸ್ವಯಂ ಉದ್ಯೋಗಕ್ಕೆ ಬಳಸಬೇಕು ಅನ್ನೋ ಮಾತನ್ನು ಬರವಣಿಗೆ ರೂಪದಲ್ಲಿ ಬರೆದು ಕಾನೂನು ಬಾಹಿರವಾಗಿ ಜಾತ್ರೆಗೆ ಹಣವನ್ನು ನೀವು ಕೊಡಬಾರ್ದು ಅಂತ ಹೇಳಿ ಕೊಟ್ಟು ಬಂದಿದ್ದೆ. ಆದರೆ ಮೊನ್ನೆ ಸ್ವಾಮೀಜಿ ನಾಯಕ ವಿದ್ಯಾರ್ಥಿ ನಿಲಯಕ್ಕೆ ಒಂದು ವಾರದಿಂದ ಬಂದಾರೆ. ಅದನ್ನು ಭಾಸ್ಕರ್ ಅವರ ವಿಡಿಯೋಕ್ಕೆ ನಾನು ಹಾಕಿದ್ದೀನಿ. ಅವರೊಂದು ಮಾತು ಹೇಳ್ತಾರೆ, ನಾನು ಆನೆ ಇದ್ದಂಗೆ ನಾಯಿಗಳು ಬೊಗಳ್ತವೆ ಅಂತಾರೆ. ಆನೆ ರೈತರ ಬೆಳೆ ಹಾಳು ಮಾಡಿದ ಇತಿಹಾಸ ಇದೆ, ಮಾವು ತುನ್ನೋ ತುಳಿದ ಇತಿಹಾಸ ಇದೆ. ಆದರೆ ನಾಯಿ ಮನೆ ಹಾಳು ಮಾಡಿಲ್ಲ. ಸಮಾಜ, ನಾಯಕ ಸಮುದಾಯ ಮತ್ತು ಇತರ ಸಮುದಾಯಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಕಾನೂನುಬದ್ಧವಾಗಿ ಹೋರಾಟ ಮಾಡಿದ್ದೇವೆ. ಸ್ವಾಮಿ ಕಾನೂನುಬದ್ಧವಾಗಿ ಇಲ್ಲ, ಟ್ರಸ್ಟನ್ನು ವೈಲೇಷನ್ ಮಾಡಿದೆ. ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿ ಏನು ಜಾರಕಿಹೊಳಿಯವರು ಮತ್ತು ಶ್ರೀ ಪ್ರಸನ್ನಾನಂದ ಸ್ವಾಮಿಯವರ ಅಂಡರ್ನಲ್ಲಿ ಈ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠ ನಡೀತಾ ಇದೆ. ಯಾವ ಟ್ರಸ್ಟ್ಗಳದ್ದು ಏನೂ ನಡೀತಾ ಇಲ್ಲ. ಸ್ವಾಮೀಜಿ ಮತ್ತು ಜಾರಕಿಹೊಳಿಯವರೇ ಇದನ್ನು ನಡೆಸ್ತಾ ಇದ್ದಾರೆ. ಆದರೆ ಟ್ರಸ್ಟನ್ನು ವೈಲೇಷನ್ ಮಾಡಿದ್ದಾರೆ. ಸಮಾಜದಲ್ಲಿ 187 ಕೋಟಿ ಪರಿಶಿಷ್ಟ ಪಂಗಡದ ಹಣ ಹೋಯಿತು. ಈ ಹಣದ ಬಗ್ಗೆ ಸ್ವಾಮೀಜಿ ಕ್ವಶನ್ ಮಾಡಲಿಲ್ಲ. ಇದು ಸಾರ್ವಜನಿಕರ ಟ್ಯಾಕ್ಸ್ ಹಣ. ಇದು ಬಡವರು ಅಭಿವೃದ್ಧಿ ಹೊಂದಲಿ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಹಣ. ಈ ಹಣ ನಾವು ರಿಕವರಿ ಮಾಡಿದ್ದೇವೆ ಅಂತ ಹೇಳಿದರು. ಆದರೆ ರಿಕವರಿ ಮಾಡಿದಾಗ ಇದು ಪರಿಶಿಷ್ಟ ಪಂಗಡದ ಹಣವನ್ನು ಹ್ಯಾಕೆ ನೀವು ದುರುಪಯೋಗ ಮಾಡ್ಕೊಂಡ್ರಿ ಅಂತ ಸ್ವಾಮಿ ಮಾತಾಡಲಿಲ್ಲ, ಜಾರಕಿಹೊಳಿಯವರು ಮಾತಾಡಲಿಲ್ಲ, ಟ್ರಸ್ಟಿಯವರು ಮಾತಾಡಲಿಲ್ಲ. ಯಾಕೆ? ಇಲ್ಲಿ ಈ ಹಣ ನಮ್ಮ ಪರಿಶಿಷ್ಟ ಪಂಗಡದ ಹಣ ಅಲ್ಲವೇ? ಅವ್ರ ಅಭಿವೃದ್ಧಿಗಿರ್ತಕ್ಕಂಥ ಹಣ ಅಲ್ಲತ್ತವೆ? ಸ್ವಾಮೀಜಿ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಜನಾಂಗದ ಅಭಿವೃದ್ಧಿಗೆ ಅದರೋ ಅಥವಾ ಇಲ್ವೇ ಅನ್ನೋದು ಪ್ರಶ್ನೆ ಕಾಡ್ತೀವಿ. ಯಾಕಂದರೆ ಇವರು ಈಗ ಜನ ಸೇರಿಸೋದು ರಾಜಕಾರಣಿಗಳಿಗೆ ಅನುಕೂಲ ಮಾಡಿಕೊಡೋದು. ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಜನಾಂಗಕ್ಕೆ ಏನೇ ತೊಂದರೆ ಆದರೂ ಕ್ವಶನ್ ಮಾಡ್ತಾ ಇಲ್ಲ. ಯಾವುದೇ ಪ್ರತಿಮೆಗಳು ಕಿತ್ತಾಕಿದ್ರೂ ಪ್ರಶ್ನೆ ಇಲ್ಲ. ವಾಲ್ಮೀಕಿಯವ್ರದ್ದು ಪ್ರತಿಮೆ ಆಗಲಿ ಅಥವಾ ಬೋರ್ಡ್ ಆಗಲಿ ಅಥವಾ ಮದಕರಿ ನಾಯಕರ ಸ್ಟ್ಯಾಚ್ಯೂ ಆಗಲಿ ಏನಾಗಲಿ ಕಿತ್ತಾಕಿದ್ರೂ ಪ್ರಶ್ನೆನೇ ಇಲ್ಲ. ಇವರು ಯಾರಿಗೋಸ್ಕರ ಮಠದಲ್ಲಿ ಸ್ವಾಮಿಯಾಗಿ ಉಳಿದ್ದಾರೆ?